ಯಾವ ಥರ ಮೊಹರಂ ಆಚರಣೆ ಮಾಡ್ತಾರೆ? ಮೊಹರಂ ಕಡೆ ದಿವಸ ಅಂದರೆ ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲಂ ಇದ್ದಾರಲ್ಲ ಅವ್ರ ಮೊಮ್ಮಗರಿಗೆ ಅವರು ಫುಲ್ಲು ಇಡೀ ಕುಟುಂಬದವ್ರಿಗೆಲ್ಲ ಇದು ಎಲ್ಲ ಇದು ಮಾಡಿದ್ರು. ಒಂದು ಯಾವುದೋ ಇದು ಇವ್ರು ಕರೆಸ್ಬಿಟ್ಟು ಅವ್ರಿಗೆ ಇದು ಮಾಡ್ತೀನಿ ಮಾತುಕತೆ ಸಂಧಾನ ಮಾಡ್ತೀನಿ ಅಂದ್ಬಿಟ್ಟು ಹೇಳಿ ಅವ್ರಿಗೆಲ್ಲರೂ ಎಲ್ಲಿ ಇಡೀ ಕುಟುಂಬನೇ 63 ಜನಕ್ಕೆ ಎಲ್ಲರಿಗೂ ಇದು ಮಾಡಿದ್ರು, ಸಾಯಿಸಿದ್ರು. ಆದ್ದರಿಂದ ನಾವು ಆ ಮೊಹರಂ ಕಡೆ ದಿವಸ ನಾವೆಲ್ಲ ಈ ಆಚರಣೆ ಮಾಡ್ತೀವಿ. ಅವ್ರ ದುಃಖದಿಂದ ಅವರು ಇದಾಯ್ತಲ್ಲ ಶೋಕ ನಾವು ಮಾಡೋದು. ಅಂದರೆ ಯಾವ ಥರ ಆಚರಣೆ ಮಾಡ್ತಾರೆ? ಇಂದು ನಮ್ಮ ಬಾಬೆಯಂದು ನಾವು ಇದು ಮಾಡ್ತೀವಿ. ಆಮೇಲೆ ಒಂದು ಎಲ್ಲರಿಗೂ ಅನ್ನದಾನ ಮಾಡ್ತೀವಿ. ಅಂದರೆ ಇದಿದೆ ಯಾವುದು ಒಂದು ಶರ್ಬತ್ ಅಂತ ನಾವು ಮಾಡ್ತೀವಿ, ಅದು ಎಲ್ಲರಿಗೂ ದಾನ ಮಾಡ್ತೀವಿ. ಜನಕ್ಕೆ ಎಲ್ಲರಿಗೂ ಒಳ್ಳೆಯ ಒಂದು ಕಾರ್ಯ ನಾವು ಮಾಡಿ ಒಂದು ನಾವು ಪುಣ್ಯ ಕಟ್ಕೋಬೇಕು ಅಂದ್ಬಿಟ್ಟು ನಾವು ಇದು ಮಾಡ್ತೀವಿ. ಅದು ಬ್ಲೇಡಲ್ಲೆಲ್ಲ ಇದು ಮಾಡ್ಕೊಳ್ತಾರೆ. ಅದು ಇದರಲ್ಲಿ ಇದರಲ್ಲಿ ಮಾತಮ್ಮ ಅಂದ್ಬಿಟ್ಟು ಹೇಳ್ತಾರೆ. ಅದು ಶಿಯಾ ಕಮ್ಯುನಿಟೀಲಿ ಅದು ಜಾಸ್ತಿ ಇದು ಮಾಡ್ತಾರೆ. ಬ್ಲೇಡಲ್ಲೆಲ್ಲ 7ನೇ ಮೊಹರಂಗೆ ಆಮೇಲೆ 9ನೇ ಮೊಹರಂಗೆ ಅವರು ಇದರಲ್ಲಿ ಒಂದು ಆಶುರ್ಖಾನ ಅಂದ್ಬಿಟ್ಟೈತೆ ಶಿಯಾ ಕಮ್ಯುನಿಟೀಲಿ, ಅಲ್ಲಿ ಅದರಲ್ಲಿ ಮಾಡ್ತಾರೆ ಅವರು. ನಮ್ಮ ಹೆಸರು? ನಮ್ಮ ಹೆಸರು ಸೈಯದ್ ಗೌಸ್ ಅಂತ. ಇದು ನಮ್ಮ ಕೋಲಾರ ಬಾರಾವಿಮಾಮ್ ಆಶುರ್ಖಾನ, ಇದು ಅಶೋಕ ರೋಡಲ್ಲಿ ಇರೋದು. ಅದು ನಮ್ಮ ಇರೋದು ಕೋಲಾರ ಬಾರಾವಿಮಾಮ್ ಆಶುರ್ಖಾನ, ಅದು ಮೇನ್ ಅದು. ಇನ್ನು ಮಿಕ್ಕಿದ್ದು ಇದು ಇಮಾಮ್ ಹಸನ್ ಅವ್ರದ್ದು ಇದು ಹೆಸರಲ್ಲೇ ಇದು ಮಾಡಿರೋದು. ಇಮಾಮ್ ಖಾಸಿಮ್ ಐತೆ, ಮೊಹಮ್ಮದ್ ಹನೀಫು, ನೀವು ಮೌಲಾ ಅಲಿ ಇದು ಇದೈತೆ, ಅದು ಪಂಜಾ ಅಂತಾರೆ ಅದಕ್ಕೆ.